ಅದು ನನಗೆ ಗೊತ್ತಿಲ್ಲ, ಅದು ನನ್ನ ಕೈಯಲ್ಲಿಲ್ಲ. ಅದು ಏನೇ ಇದ್ರೂ ಕೂಡ ಹೈಕಮಾಂಡು, ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಇವರು ಹಿರಿಯರಿಗೆಲ್ಲರಿಗೂ ಬಿಟ್ಟಂತ ವಿಚಾರ. ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ಥರದಲ್ಲೂ ಒಂದು ಮೆಸೇಜ್ ಹಾಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ, ಅವರವರ ಇದನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟನ್ನು ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಾರೆ. ಖಂಡಿತವಾಗ್ಲೂ ಸುಗಮವಾಗಿ, ಹೊಸತನ ಅಲ್ವಾ, ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ 1-2-3 ದಿನದಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ? ಖಂಡಿತ ಇಲ್ಲ, ಎಲ್ಲ ಅವರು ಕೂಡ ಸೀನಿಯರ್ ಅಲ್ವಾ, ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು. ಯಾರು ಸವಾಲಿಲ್ಲ. ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ಪು. ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾ ಚತುರರು. ಇದನ್ನ ಎಲ್ಲ ಜೀವನದಲ್ಲಿ ಸುಮಾರು ನೋಡ್ಕೊಂಡು ಬಂದನೇ ಈ ಸೀಟ್ ಮೇಲೆ ಕೂತಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ರಾಜೀನಾಮೆ ಕೊಡುವ ಹೋಗಬಾರ್ದಾಗಿತ್ತು, ಅದ್ರ ಮೊದಲೇ ತೀರ್ಮಾನ ಸಮಾಧಾನಗೊಳಿಸಬಹುದಾಗಿತ್ತು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲದಿರುವಂತ ವಿಚಾರವನ್ನ ಮಾತನಾಡೋದು ಜಾಸ್ತಿ ಬೇಡ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬೆಳಗಾವಿ ರಾಜಕಾರಣ 2023ಕ್ಕೆ ಮುಗಿದು ಹೋಗಿದೆ. ಈಗೆಲ್ಲ ಸಮಾಧಾನದಿಂದ ಮುಂದೆ ಹೋಗ್ತಾ ಇದೆ. ದೊಡ್ಡ ಜಿಲ್ಲೆ ಇದೆ ನಮಗೆ. ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಇನ್ನು 2 ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಮೊದಲಿನಿಂದನೂ ಕೇಳ್ಕೊಂಡು ಬಂದಿದ್ದೀವಿ. ಯಾಕಂತಂದ್ರೆ ಬೆಳಗಾವಿಯನ್ನು ನೋಡಿದ್ರೆ 3 ಜಿಲ್ಲೆಗೆ ಸಮಾನವಾಗಿದೆ. ಸೊ ಖಂಡಿತವಾಗ್ಲೂ ಬೆಳಗಾವಿಗೆ ಇನ್ನೂ 2 ಕೊಡಲೇಬೇಕು ಅಂತ ನಮ್ಮ ಒಂದು ವಿನಂತಿ ಇದೆ. ಓಕೆ.